ಮೇಡಮ್ ಏನ್ ಕೊಡ್ಲಿ ನಿಮ್ಗೆ? ನಂಗೆ ಒಂದ್ ಗ್ಲಾಸ್ ಡೈಹೈಡ್ರೋಜನ್ ಮೊನಾಕ್ಸೈಡ್ ಕೊಡಿ. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಮೇಡಮ್ ಕೆಮಿಕಲ್ ಅಂಗಡಿ ಅಲ್ಲ, ರೆಸ್ಟೋರೆಂಟ್ ಇದು. ನೀರ್ ಕೊಡೋ ಒಂದ್ ಗ್ಲಾಸ್ ಒಳಗೆ. ನನ್ ಮಕ್ಳಿಗೆ ಅಷ್ಟೇ ಗೊತ್ತಾಗಲ್ಲ. ನೀನು ತಿನ್ನಕ್ಕೆ ಅಂತ ಹೇಳಲ್ವಾ? ಒಂದ್ ಪ್ಲೇಟ್ ಪಾಸ್ತಾ ತಗೊಂತೀನಿ. ನಂಗೂ ಅದೇ ಸೇಮ್ ತಂದ್ಬಿಡ್ರಿ. ಮ್ಯಾಮ್, ಇಲ್ಲ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಆಗ್ಬಿಡೈತೆ. ಏನು ನಮ್ಮ ಊಟದಲ್ಲಿ ಸೋಡಿಯಂ ಕ್ಲೋರೈಡ್ ಆಗೈತಾ? ಪಕ್ಕ ಎದುರುಗಡೆ ಹೊಟ್ಲೋರ್ದೆ ಕೈ ಓಡಾಗಿರುತ್ತೆ. ಅದಲ್ಲ, ಎಲ್ಲರೂ ಕೇಳಿಸ್ಕೊಡ್ರ, ಯಾರು ಊಟ ಮಾಡ್ಬೇಡ್ರಿ. ಊಟದಲ್ಲಿ ಯಾರೋ ಸೋಡಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ಬಿಟ್ಟವ್ರೆ. ಎಲ್ಲೋಯ್ತೀರಾ? ನಿಂತ್ಕೊಳ್ರ ಎಲ್ಲಾರು. ಸರ್ ನೀವು ಊಟ ಮಾಡ್ಬೇಡಿ ಸರ್. ಬೇವರ್ಸಿ ಬೋಳಿ ಮಗನೆ ಊಟದಲ್ಲಿ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿದವಳು. ಯಾರೋ ಒಬ್ರು ಫುಡ್ ಪ್ರಾಡಕ್ಟ್ ಸರಿ ಇಲ್ಲ, ಅದ್ರೊಳಗೆ ಕೆಮಿಕಲ್ ಇದೆ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ 100% ಹೀಗೆ ಇರುತ್ತೆ. ನನಗೆ ಗೊತ್ತು. ಅವಾಗ ಅವ್ರಿಗೆ ಕ್ವಶನ್ ಮಾಡಬೇಕು ಯಾವ ಕೆಮಿಕಲ್ ಅಂತ. ತುಂಬಾ ಜನದ ಹತ್ರ ಆನ್ಸರ್ ಇರಲ್ಲ. ಆನ್ಸರ್ ಇತ್ತು ಅಂತ ಅಂದ್ರೂ ಏನ್ ರಿಸರ್ಚ್ ಇದೆ ಅನ್ನೋದು ಕೇಳಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಹ್ಯೂಮನ್ಗೆ ಸೇಫ್ ಅಲ್ಲ ಅನ್ನೋದು ಕೇಳಬೇಕಾಗುತ್ತೆ. ಬಿಕಾಸ್ ಎಷ್ಟೋ ರಿಸರ್ಚ್ಗಳು ಇಲಿ ಮೇಲೆ ಕಂಡಕ್ಟ್ ಮಾಡಿರ್ತಾರೆ. ಅಂದ್ರೆ ಅದೊಂದು ಇಷ್ಟು ಪ್ರಾಣಿ, ಮನುಷ್ಯನಲ್ಲಿ 100 ಪಟ್ಟು ಕಡಿಮೆ ವೆಯ್ಟ್ ಸೈಜಲ್ಲಿರೋ ಪ್ರಾಣಿ. ಸೊ ಅದಕ್ಕೆ ಅಫೆಕ್ಟ್ ಆಗೋ ಪ್ರಮಾಣ ನಮಗೆ ಅಫೆಕ್ಟ್ ಆಗಲ್ಲ. ಈ ರೀತಿ ಬ್ಲೈಂಡ್ ಆಗಿ ಏನನ್ನು ನಂಬಕ್ ಹೋಗ್ಬಿಡಿ. ಅವ್ರನ್ನ ಕ್ರಾಸ್ ಕ್ವಶನ್ ಮಾಡಿ ಆನ್ಸರ್ ಕೊಟ್ರೆ ಮೇ ಬಿ ಅವ್ರು ಕರೆಕ್ಟ್ ಇರ್ತಾರೆ. ಆನ್ಸರ್ ಮೋಸ್ಟ್ ಆಫ್ ದ ಟೈಮ್ ಯಾರಿಗೂ ಗೊತ್ತಿರಲ್ಲ. ಯಾರೋ ಹೇಳಿದ್ದನ್ನ ಅವ್ರು ಬಂದು ನಿಮಗೆ ಹೇಳ್ತಾ ಇರ್ತಾನೆ. ಅದನ್ನ ನಂಬಕ್ ಹೋಗ್ಬಿಡಿ. ಜೆನ್ಯೂನ್ ಫಿಟ್ನೆಸ್ ಕಂಟೆಂಟ್ಗಾಗಿ ಮಧು ಫಿಟ್ನೆಸ್ ನ ಫಾಲೋ ಮಾಡಿ.